ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅವ್ರು ಯಾರು ಅಂತಂದ್ರೆ ಈ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿಗೆ ಒಬ್ರು ಖಾಸಗಿ ಚಾಲಕರಿದ್ರು, ಅಕ್ಬರ್ ಅಂತ ಮುಸ್ಲಿಂ ಸಮುದಾಯದ ಚಾಲಕರೊಬ್ರು ಇದ್ರು. ಅವರ ಪತ್ನಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ದೆ, ಏನಾಯ್ತು, ಏನ್ ಹೇಳ್ತೀರಿ ಸಂದೇಶ್ ಬಗ್ಗೆ? ಏನು ಹೇಳುವಾಗೇನೆಲ್ಲ ಸರ್, ನಾವು 4 ಗೋಡೆ ಮಧ್ಯದಲ್ಲಿ ಇರುವ ಹೆಂಗಸು ಮುಸ್ಲಿಮ್ಸ್ ಅಂದ್ರೆ ಹಾಗೆ. ಅವರು ಮನೆಯಲ್ಲಿ ಕೋಳಿ ಮರಿಯನ್ನು ಹಾಕಿಕೊಂಡು ಹೋದ ಹಾಗೆ ಮನೆಯಲ್ಲಿ ಬಂದು ಕೊಂಡೋಗುವವರು, ಅದು ನ್ಯಾಯ ಇಲ್ಲ, ತೀರ್ಪು ಇಲ್ಲ, ಯಾವುದೂ ಇಲ್ಲ. ಅವರು ಡ್ಯೂಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಾವು ಬದುಕಿ ಪ್ರಯೋಜನ ಇಲ್ಲ. ಏನ್ ಅರ್ಥ ಆಗ್ಲಿಲ್ಲ ನನಗೆ. ಅವರು ಅದೇ ಡ್ಯೂಟಿ ಮಾಡ್ಕೊಂಡಿದ್ರೆ ನಾವು ಬದುಕಿ ಪ್ರಯೋಜನ ಇಲ್ಲ. ನಮ್ಮನ್ನು ಕಾಗೆ ಮರಿ ಕೋಳಿ ಮರಿ ಕೊಂಡೋದಾಗೆ ಕೊಂಡೋಗ್ತಾರೆ ಅವ್ರ ಮನೆಯಲ್ಲಿ. ಮಕ್ಕಳನ್ನು, ಹಸ್ಬೆಂಡ್ ಅನ್ನು ಈ ತರ ಕಿತ್ಕೊಂಡು ಹೋಗುವಾಗ ನಾವು ಬದುಕಿ ಪ್ರಯೋಜನ, ನ್ಯಾಯ ಇಲ್ಲ. ಒಂದು ನ್ಯಾಯ ಇದ್ರೆ ಅವ್ರು ಕಿತ್ಕೊಂಡು ಹೋಗುದೌದು. ಅದು ನಾವು ಸೊಲ್ಯೂಷನ್ ಅಲ್ಲಿ ನಾವು ತಂದು ಬಿಡ್ತೇವೆ ಎಂತ ಹೇಳಿ ಕೇಳಿ ಅಂತ ಹೇಳಿದ್ರು ಹೇಳಲ್ಲ. ಇನ್ನೊಬ್ಬರ ಚಿನ್ನವನ್ನು ಆಭರಣ ಹಾಗೆ ಮಾಡಿದ್ದೇನೆ, ಹೀಗೆ ನನ್ನ ಇತ್ತು 30 ಪವನು ಚಿನ್ನ ಇತ್ತು, ಮನೆಯಿಂದ ದುಡ್ಡಿತ್ತು, ಇವರು ಹಾಗೆ ಹೀಗೆ ಎಲ್ಲ ಹೋಗಿ. ಈಗ ಒಂದ್ ನಿಮಿಷ ಈಗ ಒಂದು ಸ್ಪಷ್ಟತೆ ಸಿಗ್ಲಿ, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಪತಿ ಇವ್ರ ಜೊತೆ ಕೆಲಸ ಮಾಡ್ತಿದ್ರಾ? ಹೌದೌದೌದು. ಏನಾಯ್ತು? ನಿಮ್ ಪತಿಯನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡ್ರಿ ಇವರು? ಅದೇ ಯಾವ ನ್ಯಾಯನೇ ಇಲ್ಲ, ನ್ಯಾಯನೇ ಇಲ್ಲ. ನ್ಯಾಯ ಇದ್ದು ಒಂದು ನ್ಯಾಯ ಬೇಕೇ. ದುಡಿಯುವವರಿಗೆ ಸಂಬಳ, ನಾನು ದುಡಿಯುವಾಗ ನಂಗೆ ಸಂಬಳ ಕೊಟ್ಟು ಕಲಿಸೋದು, ಇನ್ನೊಂದು ಕೆಲಸ ಮಾಡಿಸಿ ಅದು ಹಾಗೆ ಮಾಡಿ ಹೀಗೆ ಮಾಡಿ ಮನೆಯೊಳಗೆ ಬಂದು ನುಗ್ಗಿ ಗಂಡಸರನ್ನು ಎತ್ತುಕೊಂಡು ಹೋಗುದು, ಮಕ್ಕಳನ್ನ ಎತ್ತುಕೊಂಡು ಹೋಗುದು ಅಂದ್ರೆ ನ್ಯಾಯ ಬೇಕೇ. ಅದು ನನಗೆ ಅದೆಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಆಲ್ರೆಡಿ ಮಾಡಿದ್ದೇನೆ. ಅಲ್ಲ, ನಿಮ್ಮ ಕಂಪ್ಲೇಂಟ್ ಅಲ್ಲಿ ಒಂದ್ ಕಡೆ ಹೇಳ್ತೀರಿ, ಜೂಜಾಡುವಂತ ಅಡ್ಡೆಗೆ ನಿಮ್ಮ ಪತಿಯನ್ನ, ಒಂದ್ ನಿಮಿಷ, ನಿಮ್ಮ ಪತಿಯನ್ನ ಕಳಿಸ್ತಾ ಇದ್ರು ಇದೇ ಇನ್ಸ್ಪೆಕ್ಟರ್, ದುಡ್ಡು ಜಾಸ್ತಿ ಸೇರಿದಾಗ ಅನಂತರ ಅದಕ್ಕೆ ರೇಡ್ ಮಾಡ್ತಾ ಇದ್ರು ಅಂತ. ಹೌದಾ ಇದು? ಜೂಜಾಡುವಂತ ಅಡ್ಡೆಗೆ ನಿಮ್ಮ ಪತಿಯನ್ನ ಕಳಿಸ್ಕೊಡ್ತಾ ಇದ್ರು, ಅಲ್ಲಿ ದುಡ್ಡು ಜಾಸ್ತಿ ಸೇರಿದಾಗ ಅನಂತರ ರೇಡ್ ಮಾಡ್ತಾ ಇದ್ರು ಇನ್ಸ್ಪೆಕ್ಟರ್. ಅದೇ ಯಾವ ನ್ಯಾಯ ಇಲ್ಲ. ಲಾಸ್ಟಿಗೆ ಅಂದ್ರೆ ಮೂವ್ಮೆಂಟ್ ಅಲ್ಲಿ ನಾ ಬೇಡ ಬಿಟ್ಟ ಮೇಲೆ ಮನೆಯಿಂದ ಎತ್ಕೊಂಡು ಹೋದದು, ನಂಗೆಲ್ಲ ಪ್ರೂವ್ ಆದದ್ದು. ಮತ್ತೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಗೆ ಬಂದಂತ ಮಹಿಳೆಯರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರು ಅಂತ. ಹೌದಾ? ಹೌದಾ? ಮಾಡಿ ಅದೆಲ್ಲ ಮಾಡಿ ನಂಗೆ ಲಾಸ್ಟ್ ಪೂ ಸಿಕ್ಕಿದ್ದು ಮನೆಯಿಂದನೇ ಎತ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಪೆಟ್ಟು ಕೊಟ್ರು. ನಿಮ್ ಪತಿಗೆ ಹೊಡೆದಿದ್ದಾರೆ? ನನ್ನ ಗಂಡನಿಯ. ಈಗ ಎಲ್ಲಿ ನಿಮ್ ಪತಿ ಅವ್ರ ಜೊತೆ ಕೆಲಸ ಮಾಡ್ತಾರ, ಬಿಟ್ಟಿದಾರ ಅವ್ರ ಜೊತೆಗೆ? ಅವ್ರು ಬಿಟ್ಟಿದ್ದಾರೆ. ನಾನ್ ಬಿಟ್ಟಿದ್ ಬೇಡ, ನಂಗೆ ಊಟ ಇಲ್ಲದಿದ್ರು ಚಿಂತೆ ಇಲ್ಲ. ನನಗೆ ಸಿಕ್ಕಾಪಟ್ಟೆ ನಂಗೆ ಮೊಬೈಲ್ ಅಲ್ಲಿ ತೆಗೆದು ಬೈಯೋದು, ಆದ್ರೆ ಹಾಗಲ್ಲಂತೇಳಿ ಇಲ್ಲ. ದೇವ ನಂಗೆ ಬೇಡ. ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನನ್ಗೆ ಜೀವನೇ, ನನ್ನ ಮಕ್ಕಳಿಗೂ ನನ್ನ ಗಂಡನಿಗೆ ಜೀವನೇ ಬೇಡ. ನಾನು ಸಹ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟಾಗಿ ನನ್ಗೆ ಕದ್ದು ಕೂತು ನಾವು ದಿನ ತೆಗೆಯುವುದು. ನನ್ನ ಚಿಕ್ಕ ಮಗನಿಗೆ ಬರ್ದು ಕಿಡ್ನಿ ಹೋಗಿದೆ. ಅಂದ್ರೆ ನಿಮ್ ಗಂಡನನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ರು ಅವರು ಇನ್ಸ್ಪೆಕ್ಟರ್ ಸಂದೇಶ್? ಅಂದ್ರೆ ಇನ್ಸ್ಪೆಕ್ಟರ್ ಅಂದ್ರೆ ಡ್ರೈವರ್ ಅಂತ ಹೋಗುದು ಸರ್, ಮನೆಯಿಂದ ಹೋಗುದು ಡ್ರೈವರ್ ಅಂತೇಳಿ. ಸಿಕ್ಕಾಪಟ್ಟೆ ಎಂತ ಮಾಡುದು, 12 ಗಂಟೆಗೂ ಹೋಗುದು, 1 ಗಂಟೆಗೂ ಹೋಗುದು, ಯಾವ ಗಂಟೆ ಅಂತ ಈಗ ನಂಗೂ ಕಾಯಿಲ್ಲ. ದುಡ್ಡಿನ ವ್ಯವಹಾರ ಮಾಡೋದು. ಲಾಸ್ಟ್ ನಂಗೆ ಗೊತ್ತಾಯ್ತು, ಅವ್ರ ಮೊಬೈಲ್ ಅಲ್ಲಿ ಕಾಲ್ ಬರ್ಲಿಕ್ಕೆ ಹೋಯ್ತು. ಫಸ್ಟ್ ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಮತ್ತೆ ನಂಗೆ ಗೊತ್ತಾದ ನಂತರ ನಾನು ನಂಗೆ ದುಡ್ಡೇ ಬೇಡ, ನೀವು ಹೋಗುದೇ ಬೇಡ ಅಂತ ಹೇಳಿದೆ. ಆಮೇಲೆ ಎಲ್ಲ ಹೇಳಿದ್ರು ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳಿ. ಫಸ್ಟ್ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿರ್ತಿದ್ರೆ ಫಸ್ಟಿನ ಕಳಿಸೋದಿಲ್ಲ ನಾನು, ನಂಗೆ ಬೇಡವೇ ಬೇಡ. ನನ್ಗೆ ಎಷ್ಟೋ ದುಡ್ಡು ಕೊಡ್ಲಿಕ್ಕೆ ಉಂಟು ಅವ್ರು, ನನ್ ಚಿನ್ನ ಎಷ್ಟೋ ಕೊಡ್ಲಿಕ್ಕೆ ಉಂಟು. ಎಂತ ಹೇಳಿಕ್ಕೆ ನನ್ಗೆ ಹೇಳಲಿಕ್ಕಿಲ್ಲ. ನಾನು ಆರಾಮ ಇಲ್ಲ, ನಾನು ಆರೋಗ್ಯ ಇಲ್ಲದ ಮನುಷ್ಯ. ನನ್ನಿಂದ ಆರೋಗ್ಯ ಇಲ್ಲ ಅಂತ ಹೇಳಿ ನನ್ನ ಮಕ್ಕಳನ್ನೆಲ್ಲ ತೆಗೆದ್ಬಿಟ್ಟು ನಂಗೆ ಇನ್ನು ಎಂತ ಹೇಳುವಾಗಿಲ್ಲ. ಸರಿ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ. ಮಾತನಾಡೋಣ, ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.